ಒಂದು ಕಡೆ ಮಂಗಳೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆದರೆ ಮತ್ತೊಂದು ಕಡೆ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಯಾರೂ ಕೂಡ ಮೀನುಗಾರಿಕೆಗೆ ಹೋಗಬಾರ್ದು, ಸಮುದ್ರದ ಸನಿಹಕ್ಕೆ ತೆರಳಬಾರ್ದು ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಸಮುದ್ರದಲ್ಲಿ ಭಾರೀ ಅಲೆಗಳ ಹೊಡೆತಕ್ಕೆ ನಿರ್ಮಾಣ ಹಂತದಲ್ಲಿದ್ದಂತಹ ನಾಡದೋಣಿ ಮೀನುಗಾರಿಕಾ ಜೆಟ್ಟಿ ಸಮುದ್ರ ಪಾಲಾಗಿದೆ. ಮಂಗಳೂರಿನ ಹೊರವಲಯದ ಕುಳಾಯಿ ಸಮುದ್ರ ತೀರದಲ್ಲಿ 184 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದ್ದಂತಹ ಜೆಟ್ಟಿಯ ಒಂದು ಭಾಗ ಆರಂಭದಲ್ಲಿಯೇ ಸಮುದ್ರ ಪಾಲಾಗಿದೆ. ಕಡಲಬ್ಬರದಿಂದ ಈ ಅವಾಂತರ ಸಂಭವಿಸಿದೆ. ಸಹಜವಾಗಿಯೇ ಈ ರೀತಿಯ ಹಲವು ಅವಾಂತರಗಳು ಕಡಲ ನಗರಿ ಮಂಗಳೂರಿನಲ್ಲಿ ಮಳೆಯಿಂದ ಸೃಷ್ಟಿಯಾಗ್ತಾ ಇರುವಂಥದ್ದು. ಮಂಗಳೂರಿನ ಹೊರವಲಯದ ಕುಳಾಯಿಯಲ್ಲಿ ನಿರ್ಮಾಣ ಆಗ್ತಾ ಇದ್ದಂಥ ನಾಡದೋಣಿಗಳ ಮೀನುಗಾರಿಕಾ ಜೆಟ್ಟಿ ಇವತ್ತು ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಜೊತೆಗೆ ಭಾರೀ ಕಡಲ ಅಬ್ಬರದಿಂದಾಗಿ ಸಮುದ್ರ ಪಾಲಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ನಾವೀಗ ಅದೇ ಸ್ಥಳದಲ್ಲಿರುವಂಥದ್ದು. ಮಂಗಳೂರಿನ ಕುಳಾಯಿಯಲ್ಲಿರುವಂಥ ಒಂದು ಜೆಟ್ಟಿ ನಿರ್ಮಾಣ ಆಗ್ತಾ ಇತ್ತು. ಸುಮಾರು 184 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನುಗಾರಿಕಾ ಜೆಟ್ಟಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಕಳೆದ 1 ವರ್ಷದಿಂದ ಇದರ ಕಾಮಗಾರಿ ಆರಂಭಗೊಂಡಿತ್ತು. ಮೊದಲ ಹಂತವಾಗಿ ಸಮುದ್ರದ ಅಲ್ಲಿ ಬ್ರೇಕ್ ವಾಟರ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇತ್ತು. ಆದರೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಸಮುದ್ರದ ಅಬ್ಬರವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕಿತ್ತು. ಆದರೆ ಸಣ್ಣ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಹಾಕಿ ಈ ರೀತಿಯಾಗಿ ನಿರ್ಮಾಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೆಟ್ಟಿ ನಿರ್ಮಾಣ ಆಗ್ತಾ ಇದ್ದಂಥ ಒಂದು ಭಾಗ ಇವತ್ತು ಸಮುದ್ರದ ಪಾಲಾಗಿದೆ. ಇಲ್ಲಿ ಕಾಮಗಾರಿ ಮಾಡುವಂಥ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಇಂಜಿನಿಯರ್ಗಳಾಗಲಿ ಇವರು ಯಾರೂ ಇಲ್ಲದಿರುವಂಥ ಕಾರಣಕ್ಕಾಗಿ ಜೊತೆಗೆ ಅವರ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ದೊಡ್ಡ ಯೋಜನೆ ಸಮುದ್ರದ ಪಾಲಾಗುವಂಥ ಭೀತಿ ಎದುರಾಗಿದೆ. ಕಳೆದ ಕೆಲ ತಿಂಗಳಿಂದ ಕಾಮಗಾರಿ ನಡೀತಾ ಇತ್ತು. ಆದರೆ ಕಡಲಿನ ಅಬ್ಬರ ಆ ಸಂದರ್ಭದಲ್ಲಿ ಹೆಚ್ಚಾಗಿರಲಿಲ್ಲ. ಕಡಲ ಕೊರೆತ ಈಗ ಹೆಚ್ಚಾಗಿದೆ, ಜೊತೆಗೆ ಕಡಲಿನ ಅಬ್ಬರ ಹೆಚ್ಚಾಗಿದೆ. ಹಾಗಾಗಿ ಈ ಭಾಗದಲ್ಲಿದ್ದಂಥ ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲುಗಳೇನಿತ್ತು ಅದೆಲ್ಲವೂ ಸಮುದ್ರದ ಪಾಲಾಗಿದೆ. ಭಾಳಷ್ಟು ನಿರೀಕ್ಷೆಯಲ್ಲಿ ಸಾಕಷ್ಟು ವರ್ಷಗಳ ಬೇಡಿಕೆಯಾಗಿರುವಂಥದ್ದು ಇದು ಮೀನುಗಾರಿಕೆ ಜೆಟ್ಟಿ. ಆದರೆ ನಿರ್ಮಾಣದ ಮೊದಲ ಹಂತದಲ್ಲಿ ಈಗ ಸಮುದ್ರ ಪಾಲಾಗುವಂಥ ಭೀತಿ ಎದುರಾಗಿದೆ. ಹಾಗಾಗಿ ಈ ಒಂದು ಕಾಮಗಾರಿಯಲ್ಲಿ ಯಾರೆಲ್ಲ ಅವ್ಯವಹಾರ ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಸ್ಥಳೀಯ ಮೀನುಗಾರರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.